ಅಪಸ್ವರ ಎತ್ತವರು, ಇದು ಅವರು ಪ್ರಗತಿಪರರ ಅಲ್ಲ, ಅವರು ಸುಧಾರಣೆಯ ದಿಕ್ಕಿನಲ್ಲಿ ಯೋಚಿಸೋರು ಅಲ್ಲ ಅನ್ನೋದು ಅದು ವ್ಯಕ್ತ ಆಗತ್ತೆ. ರಾಜ್ಯದ ಕಾಂಗ್ರೆಸ್ ಅದನ್ನು ಮಾಡ್ತಾ ಇರುವಂಥದ್ದು ದುರದೃಷ್ಟ. 48,000 ಕೋಟಿ ರೂಪಾಯಿ ಇದರಿಂದ GST ಕಡಿಮೆ ಆಗಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ ಇದೆ. ಆದರೆ ಆಶಾಭಾವನೆ ಇಡೀ ದೇಶದ್ದು ಇದು, ಮತ್ತು ಆಶಾಭಾವನೆ ಏನಿದೆ ಅಂದರೆ ಈ ಗ್ರಾಹಕರ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗೋದ್ರಿಂದ ಮತ್ತು ಉತ್ಪಾದನಾ ಸಾಮರ್ಥ್ಯಗಳು ಹೆಚ್ಚಾಗೋದ್ರಿಂದ ಈ ನಮಗೇನು ಕೊರತೆ ಆಗಬಹುದು ಅಂತಿದೆಯೋ ಅದನ್ನು ನಾವು ತುಂಬಿಕೊಳ್ಳಬಹುದು. ಇದರಿಂದ ಅಂದರೆ ಅದನ್ನು ದಾಟಿಯೂ ಮುಂದೆ ಹೋಗ್ಬೋದು ಅನ್ನೋ ವಿಶ್ವಾಸವೂ ನಮಗಿದೆ. ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಹಣಕಾಸಿನ ಸಚಿವರು ಅಥವಾ ಅವರು ಯಾರನ್ನು ಹೇಳ್ತಾರೋ ಅವರು ಪ್ರತಿನಿಧಿಸ್ತಾರೆ. ಪ್ರತಿ ದೇಶದ ಎಲ್ಲ ರಾಜ್ಯದವರು ಇರ್ತಾರೆ. ಅವರೆಲ್ಲರ ಸಲಹೆ ಸೂಚನೆ ಇದಕ್ಕಿದೆ. ರಾಜ್ಯ ಸರ್ಕಾರ ಕಡಿಮೆ ಆದಾಯ ಆಗಬಹುದು ಅನ್ನೋದು ಊಹಾತ್ಮಕವಾದಂಥದ್ದು. ಅದನ್ನು ಕಾಲವೇ ಬರೋ ದಿನಗಳಲ್ಲಿ ನಿರ್ಧರಿಸುತ್ತೆ. ಮತ್ತು ಒಮ್ಮೆ ಇದನ್ನೆಲ್ಲವನ್ನೂ ಮೀರಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದ ಬಗ್ಗೆ ಇದನ್ನು ಹೇಳಿರೋದು, ನಮ್ಮದೇ ಅವರು ರಾಜ್ಯಸಭಾ ಸದಸ್ಯರಾಗಿ ಹೇಳಿರೋದು, ಒಮ್ಮೆ ಆ ರೀತಿಯ ಕೊರತೆ ಆಗೋದಾದರೆ ಆಗತ್ತೆ ಅಂತಾದರೆ ಅದನ್ನು ಭರಿಸೋದಕ್ಕೂ ಸಹ ನಾವು ಏನು ಯೋಚನೆ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ BJP ಸರ್ಕಾರ ನೋಡಿ ಹೀಗೆ, ಕಾಂಗ್ರೆಸ್ ಸರ್ಕಾರ ನೋಡಿ ಹೀಗೆ, ಅದು ಅವರು ಹಿಂದೆ ಮಾಡ್ತಾಯಿದ್ರು, ಅವರದ್ದು ಅದೇ ಚಾಳಿ, ಅದೇ ಮನಸ್ಥಿತಿ, ಅಂದರೆ ಹೀಗೆ ಆಗತ್ತೆ ಅಂತ. ಹಾಗಿಲ್ಲ. ಇದು ಒನ್ ನೇಷನ್ ಒನ್ ಟ್ಯಾಕ್ಸ್, ಇದು ಇಡೀ ದೇಶಕ್ಕೆ ಅನ್ವಯ ಆಗುವಂಥ, ಯಾವುದೇ ರಾಜ್ಯ ಸರ್ಕಾರಗಳಿದ್ದರೂ ಅದಕ್ಕೆ ಅನ್ವಯ ಆಗುವಂಥ ಒಂದು ಪದ್ಧತಿ. ಕೆಲವರು ಏನು ಗೊಂದಲ ಮೂಡಿಸುವಂಥ ಕಾಣದ ಕೈಗಳು ಪ್ರಯತ್ನ ಮಾಡ್ತಾ ಇದೆಯೋ ಅದರೊಳಗೆ ಅವ್ರಿಗೆ ಯಶಸ್ಸು ಸಿಗೋದಿಲ್ಲ. ಅಭಿವೃದ್ಧಿಯ ಕಡೆಗೆ ನಾವೇ ಅಭಿವೃದ್ಧಿ, ಇನ್ಯಾರ ಅಭಿವೃದ್ಧಿ?